ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಜಗದೀಶ್, ತುಮಕೂರು ಜಿಲ್ಲಾ ವರದಿಗಾರ. ತುಮಕೂರಿಗೆ ಮೆಟ್ರೋ ಬರಬೇಕೆಂಬ ಕನಸು ಹಲವು ವರ್ಷಗಳಿಂದ ಇದೆ. ಈ ನಿಟ್ಟಿನಲ್ಲಿ ಈ ಯೋಜನೆಯ ಸಿದ್ಧಪಡಿಸುವಂಥ ಕಾರ್ಯ ಮೊದಲಿಂದಲೂ ಕೂಡ ಸಾಗ್ತಾ ಇದೆ. ಈಗ ಇದರ ಬಿಗ್ ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು ಅಂದರೆ ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಕೋರಿ ಪತ್ರವನ್ನು ನೀಡಿರುವಂಥದ್ದು. ಹಾಗಾಗಿ ಈ ಯೋಜನೆಯ ಚಿಂತನೆಗಳ ಕನಸು ಈಗ ಸಾಕಷ್ಟು ಗರಿಗೆದರ್ತಾ ಇದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಈ ಯೋಜನೆಯ ಹಿನ್ನೆಲೆಯನ್ನು ನೋಡೋದಾದರೆ ಅಂದರೆ ಪ್ರಮುಖವಾಗಿ ಬೆಂಗಳೂರಿನ ನೆಲಮಂಗಲ ಬಳಿ ಇರುವಂತಹ ಮಾಧವಾರದಿಂದ ತುಮಕೂರು ನಗರದ ಶಿರಾ ಗೇಟ್ವರೆಗೂ ಅಂದರೆ ಸರಿಸುಮಾರು 60 ಕಿಲೋಮೀಟರ್ನ ಮಾರ್ಗದಲ್ಲಿ ಮೆಟ್ರೋ ರೈಲು ಯೋಜನೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಯೋಜನೆಯನ್ನು ರೂಪಿಸಿರುವಂಥದ್ದು. ಇನ್ನು ಇದರ ಅಂದಾಜು ಮೌಲ್ಯ ಸರಿಸುಮಾರು 20,000 ಕೋಟಿ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಕೂಡ ಇರುವಂಥದ್ದು. ಅಂದರೆ ಇದು ಪ್ರಮುಖವಾಗಿ PPP ಮಾದರಿಯ ಯೋಜನೆ ಆಗಿರುವಂಥದ್ದು. ಅಂದರೆ ಖಾಸಗಿ ವಲಯದ ಪಾಲುದಾರಿಕೆ ಸಂಸ್ಥೆಯು ಸಂಪೂರ್ಣವಾಗಿ ಇದರ ನಿರ್ಮಾಣ ಆಗಿರ್ಬೋದು, ವಿನ್ಯಾಸ ಆಗಿರ್ಬೋದು, ನಿರ್ವಹಣೆಗಳನ್ನು ಮಾಡುವಂಥದ್ದು. ಆದರೆ ಇದು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಇರುವಂಥದ್ದು. ಹೀಗಾಗಿ ಈಗಾಗಲೇ ಇದನ್ನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಮೊದಲನೇದಾಗಿ ಚಿಂತನೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮೆಟ್ರೋ ಹೈದರಾಬಾದ್ನ ಖಾಸಗಿ ಕಂಪನಿಗೆ ವರದಿಯನ್ನು ನೀಡಲಿಕ್ಕೆ ಅಂತೇಳಿ ರೆಫರ್ ಮಾಡುತ್ತೆ. ಅಂದರೆ ಇದರ ಸಾಧಕ ಬಾಧಕಗಳೇನು, ಈ ರೀತಿಯಾದಂಥ ಯೋಜನೆಯ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಅದರ ಯಶಸ್ಸು ಜೊತೆಗೆ ಅದರ ಸಮಸ್ಯೆಗಳು, ಈ ರೀತಿಯಾದಂಥ ಲೆಕ್ಕಾಚಾರದಲ್ಲಿ ವರದಿಯನ್ನು ಕೇಳಿರುತ್ತೆ. ಆ ನಿಟ್ಟಿನಲ್ಲಿ ಆ ವರದಿ ಬಂದ ಬಳಿಕವಾಗಿ ನಂತರದಲ್ಲಿ ಈ ಯೋಜನೆಯ ಮುಂದಿನ ಪ್ರಕ್ರಿಯೆ ಸಾಗುವಂಥದ್ದು. ಅದರ ಮುಂದಿನ ಹಂತವಾಗಿ DPR ಕೂಡ ಮಾಡಲಾಗುವಂಥದ್ದು. ಅಂದರೆ ವಿಶೇಷವಾಗಿ ನಮ್ಮ ಮೆಟ್ರೋ ಖಾಸಗಿ ಕಂಪನಿಯ ಮುಖಾಂತರವಾಗಿ DPR ಅನ್ನು ಕೂಡ ಮಾಡುವಂಥದ್ದು. ಆ DPR ಅನ್ನು ಈಗಾಗಲೇ ಸರ್ಕಾರ ಕೈ ಸೇರಿದೆ. ಇನ್ನು ಈ DPR ಅನ್ನು ಆಧರಿಸಿಕೊಂಡು ಈಗ ಮೆಟ್ರೋ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಕೋರಿ ಪತ್ರವನ್ನು ಬರೆದಿರುವಂಥದ್ದು. ಆ ಅನುಮತಿ ಕೋರಿರುವಂಥ ಪತ್ರ ಏನಿದೆ ಅಂದರೆ ಈಗಾಗಲೇ ಮಾಡಬೇಕಾಗಿರುವಂಥ ಯೋಜನೆ ಏನಿದೆ, ಮಾಧವಾರದಿಂದ ತುಮಕೂರಿಗೆ ಬರುವಂಥ ಮಾರ್ಗ ಏನಿದೆ, ಇದು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಬರುವಂಥದ್ದು. ಇನ್ನು ಈ ಹೆದ್ದಾರಿಯ ಮಧ್ಯದಲ್ಲಿ ಅಂದರೆ ಏನು ಡಿವೈಡರ್ ಪಾಯಿಂಟ್ ಇದೆ, ಮೀಡಿಯನ್ ಏನಿದೆ, ಅದರ ಅಲ್ಲಿ ಪಿಲ್ಲರನ್ನು ನಿರ್ಮಾಣ ಮಾಡುವಂಥ ನಿಟ್ಟಲ್ಲಿ ಅಂದರೆ ಆ ಮೀಡಿಯನ್ನಲ್ಲಿ ಪಿಲ್ಲರ್ಗಳನ್ನು ನಿರ್ಮಾಣ ಮಾಡಿಕೊಂಡು ಅದರ ಮೇಲ್ಗಡೆ ಅಂದರೆ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಗಡೆ ಮೆಟ್ರೋಗಳು ಓಡಾಡುವಂಥ ನಿಟ್ಟಲ್ಲಿ ಈ ಯೋಜನೆಯನ್ನು ನಿರ್ಮಾಣ ಮಾಡುವಂಥ ನಿಟ್ಟಲ್ಲಿ ಈಗಾಗಲೇ ಚಿಂತನೆ ಮಾಡಲಾಗಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಇದು ಕೇಂದ್ರ ಸರ್ಕಾರದಿಂದ ಅನುಮತಿ ಬೇಕಾಗಿದೆ. ಹಾಗಾಗಿ ಈ ರೀತಿಯಾದಂಥ ಯೋಜನೆಯ ಚಿಂತನೆ ಸಾಗಿರುವಂಥ ನಿಟ್ಟಲ್ಲಿ ಈಗಾಗಲೇ DPR ಸಹಿತವಾಗಿ ಹೆದ್ದಾರಿಯಲ್ಲಿ ಮೀಡಿಯನ್ನಲ್ಲಿ ಪಿಲ್ಲರ್ಗಳ ನಿರ್ಮಾಣ ಮಾಡಿಕೊಂಡು ಮೆಟ್ರೋ ಯೋಜನೆಯನ್ನು ಮಾಡುವಂಥ ನಿಟ್ಟಲ್ಲಿ ಅನುಮತಿಯನ್ನು ಕೋರಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಹೇಳಿದಾಗೆ ಇದು PPP ಮಾದರಿಯ ಯೋಜನೆ ಆಗಿರುವಂಥದ್ದು. ಹಾಗಾಗಿ ಈಗಾಗಲೇ ಖಾಸಗಿ ವಲಯದ ಪಾಲುದಾರಿಕಾ ಸಂಸ್ಥೆಗಳು ಮಾಡಿಕೊಳ್ಳುವಂಥ ನಿಟ್ಟಲ್ಲಿ ಅಂದರೆ ಸರಿಸುಮಾರು 20,000 ಕೋಟಿ ವೆಚ್ಚದ ಈ ಯೋಜನೆ ಆಗಿರುವಂಥದ್ದು. ಸಂಪೂರ್ಣವಾಗಿ ವಿನ್ಯಾಸ ಆಗಿರ್ಬೋದು, ನಿರ್ಮಾಣ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ಎಲ್ಲವೂ ಕೂಡ ಖಾಸಗಿ ಕಂಪನಿಗಳು ಮಾಡುವಂಥ ನಿಟ್ಟಲ್ಲಿ ಈಗಾಗಲೇ ಸಾಕಷ್ಟು ಕಂಪನಿಗಳು ಕೂಡ ಏನು ಈ ಯೋಜನೆಯತ್ತ ಮುಖ ಮಾಡಿರುವಂಥದ್ದು. ದೇಶ ಹಾಗೂ ವಿದೇಶದಿಂದಲೂ ಕೂಡ ಸಾಕಷ್ಟು ಕಂಪನಿಗಳು ಇಲ್ಲಿ ಈ ಯೋಜನೆಯಲ್ಲಿ ಜಾಯಿನ್ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಯೋಜನೆಗಳನ್ನು ಮಾಡ್ತಾ ಇದೆ. ಹಾಗಾಗಿ ಅವರಿಗೂ ಕೂಡ ಪ್ರಮುಖವಾಗಿ ಹೂಡಿಕೆ ಮಾಡಿದವರಿಗೆ ಅರ್ನಿಂಗ್ ಏನಿದೆ ಅದರ ಬಗ್ಗೆ ಕೂಡ ಈಗಾಗಲೇ ಯೋಜನೆಯಲ್ಲಿ ಅಳವಡಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಪ್ರಮುಖವಾಗಿ ಕಮರ್ಷಿಯಲ್ ಆಗಿ ಇವರಿಗೆ ಜಮೀನನ್ನು ನೀಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ನೆಲಮಂಗಲ ಆಗಿರ್ಬೋದು, ದಾಬಸ್ಪೇಟೆ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಇಲ್ಲಿ ಜಮೀನನ್ನು ನೀಡುವಂಥ ನಿಟ್ಟಲ್ಲಿ ಚಿಂತನೆ ಕೂಡ ಸಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಮೆಟ್ರೋ ನಿಲ್ದಾಣಗಳೇನಿವೆ ಆ ನಿಲ್ದಾಣಗಳಲ್ಲಿ ಕಮರ್ಷಿಯಲ್ ಚಟುವಟಿಕೆಗಳಿಗಾಗಿ ಬಳಸ್ಕೊಳ್ಳುವಂಥದ್ದು. ಅಂದರೆ ಪ್ರಮುಖವಾಗಿ ಮೆಟ್ರೋ ಪ್ರಯಾಣದ ಟಿಕೆಟ್ ಏನು ಹಣ ಏನಿದೆ ಅದರಿಂದ ಹೂಡಿಕೆಯವರಿಗೆ ಸಾಕಷ್ಟು ಲಾಭ ಸಿಗೋದಿಲ್ಲ. ಹಾಗಾಗಿ ಅವರಿಗೆ ಪ್ರಮುಖವಾಗಿ ಕಮರ್ಷಿಯಲ್ ಚಟುವಟಿಕೆಗಳೇನಿವೆ ಅಂದರೆ ಮೆಟ್ರೋ ನಿಲ್ದಾಣದಲ್ಲಿ ಕಮರ್ಷಿಯಲ್ ಬೇಕಾಗಿರುವಂಥ ಯೋಜನೆಗಳೇನಿವೆ ಅವುಗಳಿಗೆ ಈಗಾಗಲೇ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿಕೊಡುವಂಥ ನಿಟ್ಟಲ್ಲಿ ಈಗಾಗಲೇ ಚಿಂತನೆಯನ್ನು ಮಾಡಿರುವಂಥದ್ದು. ಹಾಗಾಗಿ ಸಾಕಷ್ಟು ಕಂಪನಿಗಳು ಕೂಡ ಈಗಾಗಲೇ ಈ ಯೋಜನೆಯತ್ತ ಮುಖ ಮಾಡ್ತಾ ಇದೆ. ಆದರೆ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಹಂತ ಹಂತವಾಗಿ ಸಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಕೋರಿ ಪತ್ರ ಬರೆಯಲಾಗಿದೆ. ಅದರ ಉತ್ತರವೂ ಕೂಡ ಬರಬೇಕಾಗಿದೆ. ನಂತರದಲ್ಲಿ ನಿರ್ದಿಷ್ಟವಾದಂಥ ಯೋಜನೆಯ ಮುಂದಿನ ಪ್ರಕ್ರಿಯೆ ಸಾಗುವಂಥದ್ದು. ಅದಾದ ಬಳಿಕವಾಗಿ ಮೆಟ್ರೋ ಮಾರ್ಗದ ಯೋಜನೆ ಕೂಡ ಮುಂದುವರಿಯುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಬರೆದಿರುವಂತಹ ಪತ್ರ
ಸಾಕಷ್ಟು ಆಸೆಗಳನ್ನು ಹುಟ್ಟುಹಾಕಿದ್ದು ಶೀಘ್ರದಲ್ಲೇ ತುಮಕೂರಿಗೆ ಮೆಟ್ರೋ ಬರುವಂಥ ಒಂದು ಕನಸು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು.